ತಮಿಳುನಾಡಿನ ಮೀನುಗಾರಿಕಾ ಬೋಟ್ನಿಂದ ಆಯತಪ್ಪಿ ಬಿದ್ದು 40 ತಾಸಿಗೂ ಹೆಚ್ಚು ಕಾಲ ಸಮುದ್ರದಲ್ಲಿ ಈಜುತ್ತಾ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದ ವ್ಯಕ್ತಿಯನ್ನು ಬೈಂದೂರು ತಾಲೂಕಿನ ಮೀನುಗಾರರು ಈಚೆಗೆ ರಕ್ಷಿಸಿದ್ದಾರೆ. ಬದುಕುಳಿದ ಮೀನುಗಾರ ತಮಿಳುನಾಡಿನ ಮೂಲದವನಾಗಿದ್ದು ಸುರಕ್ಷಿತವಾಗಿ ಹಸ್ತಾಂತರ ಮಾಡಲಾಗಿದೆ ಎಂದು ಬೈಂದೂರು ತಾಲೂಕಿನ ಮೀನುಗಾರರು ತಿಳಿಸಿದ್ದಾರೆ. ತಮಿಳುನಾಡಿನ ಲಿಪ್ಟನ್ ಮೇರಿ ಹೆಸರಿನ ಬೋಟ್ನಲ್ಲಿದ್ದ ಮೀನುಗಾರ ಶೌಚ ಮಾಡುವಾಗ ಆಯತಪ್ಪಿ ಸಮುದ್ರಕ್ಕೆ ಬಿದ್ದಿದ್ದ. ಕತ್ತಲಾಗಿದ್ದರಿಂದ ಸಮುದ್ರಕ್ಕೆ ಬಿದ್ದಿದ್ದು ಬೋಟ್ನಲ್ಲಿದ್ದ ಇತರ ಮೀನುಗಾರರ ಗಮನಕ್ಕೆ ಬರಲಿಲ್ಲ. ಈಜುತ್ತಲೇ ರಕ್ಷಣೆಗೆ ಅಂಗಲಾಚುತ್ತಾ 40 ತಾಸಿಗೂ ಹೆಚ್ಚು ಕಾಲ ಮೀನುಗಾರ ಸಮುದ್ರದಲ್ಲಿಯೇ ಕಳೆದಿದ್ದಾನೆ. ಇತ್ತ ಬೈಂದೂರಿನಿಂದ ಮೀನುಗಾರಿಕೆಗೆ ತೆರಳಿದ್ದ ಸೀಸಾಗರ್ ಬೋಟ್ನಲ್ಲಿದ್ದ ಮೀನುಗಾರರಿಗೆ 14 ನಾಟಿಕಲ್ ಮೈಲು ದೂರದಲ್ಲಿ ತಮಿಳುನಾಡಿನ ಮೀನುಗಾರ ಕಣ್ಣಿಗೆ ಬಿದ್ದಿದ್ದಾನೆ. ತಕ್ಷಣ ರಕ್ಷಣೆಗೆ ಧಾವಿಸಿದ ಮೀನುಗಾರರು ಆತನನ್ನು ಬೋಟ್ನೊಳಗೆ ಎಳೆದು ಉಪಚರಿಸಿ ನೀರು ಆಹಾರ ನೀಡಿದ್ದಾರೆ. ಬಳಿಕ ವೈರ್ಲೆಸ್ ಸಂವಹನದ ಮೂಲಕ ತಮಿಳುನಾಡು ಮೂಲದ ಬೋಟ್ ಪತ್ತೆ ಹಚ್ಚಿ ಮೀನುಗಾರರನ್ನು ಒಪ್ಪಿಸಿದ್ದಾರೆ. ಮೀನುಗಾರ ಬದುಕುಳಿದಿರುವ ಸಾಧ್ಯತೆ ಇಲ್ಲ ಎಂದು ಆತನ ಶವಕ್ಕಾಗಿ ತಮಿಳುನಾಡು ಮೀನುಗಾರರು ಹುಡುಕಾಟ ನಡೆಸುತ್ತಿದ್ದು, ಆತ ಬದುಕುಳಿದಿರುವುದು ನಿಜಕ್ಕೂ ಪವಾಡ ಎನ್ನುತ್ತಾರೆ ಬೈಂದೂರು ಮೀನುಗಾರರು.